beggar boy, please give me paisa. I am a beggar boy. I am a beggar boy. I am a beggar boy. Please give me paisa. ಅಲ್ಲ ಕಣೋ, ಬೆಳಗ್ಗೆಯಿಂದ ಒಂದೇ ಕಾಲಲ್ಲಿ ನಿಂತಿರ್ತಿಯಲ್ಲ, ನಿಂಗೆ ಕಾಲು ನೋವೇ ಬರಲ್ವಾ? ಏನು ಮಾಡೋದು? ಮತ್ತೇನು ಮಾಡ್ತೀಯಾ? ಅಯ್ಯೋ ತಡಿ ತಡಿ, ನಮ್ಮ 3 ಜನರಿಗೆ ಎಲ್ಲರೂ ಕರ್ಕೊಂಬರ್ತೀನಿ. ನೀ ಇದೇ ಕೆಲಸನೇ ಮಾಡ್ತೀಯ ನೀನು. ತಡಿ ತಡಿ, ನಿಂಗೈತೆ. ತಡಿ ತಡಿ, ನಿಂಗೈತಡಿ ನಿಂಗೈತಡಿ. ಹಾಯ್ ಫ್ರೆಂಡ್ಸ್, ನಾ ಯಾರಂತ ಗೊತ್ತಾಯ್ತಾ? ಇದೇ 1 ವರ್ಷದಿಂದ ಲಕ್ಷಾಧೀಶ್ವರ ಆಗಿದ್ದೆ. ಈಗ ಎಲ್ಲ ಜಾಸ್ತಿ ಆಗಿಬಿಟ್ಟು ಕೋಟ್ಯಾಧೀಶ್ವರ ಆಗಿಬಿಟ್ಟಿದ್ದೀನಿ. ಇವತ್ತು ನನ್ನ ಬರ್ಡೇ ಪಾರ್ಟಿ ಇದೆ. ಪಾರ್ಟಿ ಮುಗಿಸ್ಕೊಂಡು ಬರ್ತೀನಿ, ಆಮೇಲೆ ಸಿಗ್ತೀನಿ ಎಲ್ರಿಗೂ. ಬರಲಾ? ಬಾಯ್ ಬಾಯ್ ಬಾಯ್. ಮಗನಿಂದ ಏನೂ ಆಗಲಿಲ್ಲ ನನಗೆ. ಇವತ್ತೊಂದು ದೊಡ್ಡ ಪಾರ್ಟಿ ಇದೆ, ನೋಡೋಣ. ನಾನು ಕುತ್ಕೋತೀನಿ ಇಲ್ಲೇ, ಹೆಂಗಾರ ಆಗಲಿ. ಬರ್ತಾನೆ ಇಲ್ವಲ್ಲ, ಏನು ಮಾಡೋದು ಇವಾಗ? ಬರ್ಡೇ ಪಾರ್ಟಿ ಅಂತ ತುಂಬ ಚೆನ್ನಾಗಿ ಆಗ್ಬಿಡ್ತು. ಯಾರೋ ಬಂದ್ರು ಇಲ್ಲಿ ನೋಡಿದ್ರೆ ಭಿಕ್ಷಕರ ಕಾಟ. ನಮ್ಮ ದೇಶದ ಏನಂದ್ರೆ ಇವರೊಬ್ರು ಕಡಿಮೆ ಆಗಲ್ಲ. ಏನ ನಿನ್ ಪ್ರಾಬ್ಲಮ್ ಏನೋ? ಎಲ್ಲ ಕಣ ದುಡ್ಕಂತಿಲ್ಲಕ್ಕೆ ಏನೋ ಕಷ್ಟ ನಿನಗೆ? ಕಾಲಿಲ್ಲ. ಸರಿ ಬಿಡ, ಹೋಗ್ಲಿ. ಇವತ್ತು ನನ್ನ ಬರ್ಡೇ ಇದೆ, ತಾಳು ಎಂಜಾಯ್ ಮಾಡೋ ಇವತ್ತು. ಸರಿನಾ? ಸರಿ ಕಣ, ಆಯ್ತು, ಹೋಗು. 10,000 ಹಾಕಿದ್ದಾನೆ, ನೋಡ್ಬೇಕು. ಇವತ್ತು ಪಾರ್ಟಿ ಮಾಡಲೇಬೇಕು. ಈ ನನ್ನ ಮಗ ಮನೆಯಲ್ಲಿ ಮೈಕಲ್ ಜಾಕ್ಸನ್ ತರ ಕುಡಿತಾನೆ, ಇಲ್ಲಿ ಬಂದು ಎಲ್ಲರ ಮುಂದೆ ನಾಟಕ ಮಾಡ್ತಾನೆ. ಯೋ, ನಿಂಗೆ ಮಾನ ಮರ್ಯಾದೆ ಅಲ್ವಾ? ಜನರಿಗೆಲ್ಲ ಮೋಸ ಮಾಡ್ತಿಯಲ್ಲ. ಹಾಕಂಗಿದ್ರೆ ಹಾಕಿಲ್ಲ, ಹೋಗಲೇ. ನನ್ನ ಮಗನ ಬಂದ್ಬಿಟ್ಟ ಇಲ್ಲಿ. ನೀನ್ ಜನರಿಗೆ ಮೋಸ ಮಾಡ್ಬೋದು, ಮೇಲಿನ ದೇವ್ರಿಗೆ ಮೋಸ ಮಾಡಕ್ಕಾಗಲ್ಲ. ಹೋಗ ದುಡ್ಡು ಹಾಕತ್ ಬಿಟ್ಟು ಭಾಷಣ ಬಿಗಿತಾನಿಲ್ವಾ? BBMP ಕೇಳ್ತಿದ್ರೆ ನೀನ್ ಬಂದ್ ಎತ್ಕೊಂಡು ಹೋಗ್ತಾನೆ. ಬಂದ್ಬಿಡು ಇಲ್ಲಿ. ಒಂದಲ್ಲ ಒಂದಿನ ಇರೋಕಾರು ಕಲ್ಕೊಂತೀವಿ ನೋಡು. ಹೋಗ. ಹಲೋ ಸ್ವರಾಜ್, ಮಗ 10,000 ಸಿಕ್ಕಿದೆ, ಪಾರ್ಟಿ ಮಾಡಬೇಕು, ಬಂದ್ಬಿಡು ಆಯ್ತಾ? ಹಾಂ, ನಮ್ಮ ಮಟ್ಟಕ್ಕೆ ಬಂದ್ಬಿಡು. ಓಕೆ ಓಕೆ, ಬರ್ತೀನಿ ಇರು ನಾನು. ಯಾರು ನೋಡ್ತಿಲ್ಲ ಅಲ್ಲ? ಮಗ ಕುಡ್ದ? ಒಳ್ಳೆ ಬಿರಿಯಾನಿ ತಿಂದ? ಚೆನ್ನಾಗಿತ್ತಾ? ಹಾಂ, ಸ್ಟಡಿ ನಿಂತ್ಕೋ, ಕರೆಕ್ಟಾಗಿ ನಿಂತ್ಕೋಬೇಕು. ಮಾತಾಡ್ತಿದ್ದೀನಿ ತಾನೇ ನಾನು. ಹಾಂ, ಕುಡ್ದ, ತಿಂದ, ನನ್ನ ದುಡ್ಡು ನನಗೆ ವಾಪಸ್ ಬೇಕು. ದುಡ್ಡು ಬೇಕು ಅಂದರೆ ದುಡ್ಡು ಬೇಕು. ದುಡ್ಡು ಬೇಕು ತೊಳ್ಳು. ನನ್ನ ಮಗನೇ, ನನ್ನ ದುಡ್ಡು ತಿಂದು ನನಗೆ ಬಿದ್ದೋಗ್ದ. ಅಯ್ಯೋ ಅಯ್ಯಯ್ಯೋ, ನನ್ನ ಕಾಲು ಹೋಯ್ತು. ಅಯ್ಯೋ ಅಣ್ಣ, ನನ್ನ ಕಾಲು ನೋಯ್ತಿದೆ ಅಣ್ಣ. ಅಯ್ಯೋ ಅಯ್ಯೋ ಗೊತ್ತಿಲ್ಲ ಅಣ್ಣ. ನಮ್ಮ ಫ್ರೆಂಡ್ ಫೋನ್ ಮಾಡ್ತೀನಿ, ಅವ್ರು ಹಾಸ್ಪಿಟ್ಲಲ್ಲಿ ಇರೋದು. ಅಯ್ಯೋ ಮಾಡೋಣ. ಹಲೋ ಅಣ್ಣ, ಇಲ್ಲೊಂದು ಪೇಷಂಟು ಕಾಲು ಮುರ್ಕೊಂಬಿಟ್ಟವ್ರಣ್ಣ, ಕರ್ಕೊಂಬತ್ತಾ ಇದ್ದೀನಿ. ಪ್ಲೀಸ್ ಬೇಗ ನಿಮ್ಮ ಹಾಸ್ಪಿಟಲ್ ಹತ್ರ ಬನ್ನಿ ಅಣ್ಣ, ಬೇಗ ಅಣ್ಣ, ಕರ್ಕೊಂಬತ್ತೀನಿ, ಬೇಗ ಬರಬೇಕು. ಆಯ್ತು ಬಂದೆ ಬನ್ನಿ ಅಣ್ಣ, ಹಂಗೆ ಬನ್ನಿ. ಹಲೋ ಹಲೋ ಮಂಜಣ್ಣ, ಹೇಳಿ ಮಂಜಣ್ಣ. ಪೂಜಾ, ಹಾ
ಒಂದು ಪೇಷಂಟ್ ಇದೆಯಮ್ಮ ಎಮರ್ಜೆನ್ಸಿ, ಅಣ್ಣ ಆದಷ್ಟು ಬೇಗ ಕರ್ಕೊಂಡು ಬರ್ತೀವಿ. ಅಣ್ಣ ಅಣ್ಣ ಏನಾಗಿದೆ ಅಣ್ಣ ಪೇಷಂಟ್ಗೆ? ಅಯ್ಯೋ ಇವರೊಬ್ರು ಫುಲ್ ಹೇಳೋದೇ ಇಲ್ಲ ಅಂತಾರೆ. ಅಣ್ಣ ಮೆತ್ತಗ್ ಬರೋಣ, ಇರೋ ಕಾಲು ಮುರ್ಕೊಂಬಿಟ್ಟಿ, ಆಮೇಲೆ ಮೆತ್ತಗ್ ಬಾ, ಮೆತ್ತಿಗೆ. ಚಿಕಿತ್ಸೆ ಪಡೆದ ನಂತರ ಅಯ್ಯೋ ಮೆತ್ತಗ್ ಬಾ, ಮೆತ್ತಿಗೆ. ಏನ್ ಗೊತ್ತಾ ಅಣ್ಣ, ನಾನು ಅವತ್ತೇ ಹೇಳ್ದೆ ನೀನ್ ಜನರಿಗೆ ಮೋಸ ಮಾಡ್ಬೋದು, ದೇವ್ರಿಗೆ ಮೋಸ ಮಾಡೋಕ್ಕಾಗಲ್ಲ ಅಂತ. ಇರೋ ಒಂದು ಕಾಲು ಇರ್ಬೇಕು ಅಂದ್ರೆ ನಿಯತ್ತಾಗಿ ದುಡ್ಕೊಂಡ್ ತಿನ್ನು. ಬಾ, ಎಷ್ಟೈತಿ ನಿನ್ನ ಹತ್ರ ಅಮೌಂಟು? 8,000ದಲ್ಲಿ 5,000 ನನಗೆ ಕೊಡು, ಬ್ಯಾಂಕಲ್ಲಿ ಇಡ್ತೀನಿ. ಇನ್ನು 2,000ದಲ್ಲಿ ಅಲ್ಲಿ ಪಾಲಿಶ್ ಅಂಗಡಿ ಐತೆ, ಶೂ ಪಾಲಿಶು, ಅಲ್ಲಿ ದುಡ್ಕೊಂತೀನಿ. ಬಾ, ಮೆತ್ತಗ್ ನಡಿ, ಇನ್ನು ಕಾಲು ಮುರಿದೋಗುತ್ತೆ. ಹುಷಾರ್, ಕೂತ್ಕೋ ಕರೆಕ್ಟಾಗೆ. ಎಲ್ಲೋಯ್ತೀನಿ ತಟ್ಟೆ? ಕೊಟ್ಬಿಡು, ತಗೊಂಡೋಗ್ತೀನಿ. ತಟ್ಟೆನೇ ಇಲ್ವಾ ಇಲ್ಲಿ? ದುಡ್ಕೊಂಡು ತಿನ್ಬೇಕು ಆಯ್ತಾ? ನಾನು ನಿಂಗೆ ಸಿಗ್ತೀನಿ ಆಮೇಲೆ. ತುಂಬ ದುಡ್ಡೇನೋ ದುಡ್ದು ಎಲ್ಲ ಇಟ್ಬಿಟ್ಟಿದ್ದೀನಿ. ಅದು ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಇನ್ವೆಸ್ಟ್ ಮಾಡೋದು ಏನು ಒಂದು ಅರ್ಥ ಆಗ್ತಾ ಇಲ್ಲ. ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ ಕಳ್ಳ 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 ಕಳ್ಳರು ನಾವೆಲ್ಲರೂ ಸುಳ್ಳ 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 ಸುಳ್ಳರು ನಾವೆಲ್ಲರೂ. ನೀವು ಶಿವರಾಜ್ ಅವ್ರ ರಿಲೇಷನ್ ಅಲ್ವಾ? ಹೌದು, ನೀನೆಲ್ಲೋ ನೋಡಿದ್ದೀನಲ್ಲ. ನಾವು ಬೆಸ್ಟ್ ಫ್ರೆಂಡ್ಸ್, ಕುಚಿಕ್ಕು ಕ್ಲೋಸ್ ಫ್ರೆಂಡ್ಸ್. ಹೌದಾ? ಏನಿಲ್ಲಿ? ನಾವ್ ಹಿಂಗೆ ಶಿವರಾಜ್ನ ಮೀಟ್ ಮಾಡೋಣ ಅಂತ ಬಂದ್ವಿ. ನೀವು? ನಾವು ಅಷ್ಟೇ ನನ್ನ ಮಗನ್ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಓ, ಇವ್ರು ನಮ್ಗಿಂತ ದೊಡ್ಡ ಸ್ಕೆಚ್ ಹಾಕಿರಂಗೆ ಅವ್ರೆ. ಏನ್ ವಿಷಯ? ಏನ್ ವಿಷಯ ಅಂತ ನೀವೇ ಹೇಳಿ ನೋಡೋಣ. ಅದು ನಾವೊಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಬಿಸ್ನೆಸ್ ನಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಡೋಣ ಅಂತ ಇದೀವಿ. ಅದಕ್ಕೆ ಅಕ್ಕ, ಇವರು ನಮ್ಮ ತರನೇ ಕೇಳಕ್ ಬಂದಿದಾರಕ್ಕ. ಏನಿಲ್ಲ, ಪರವಾಗಿಲ್ಲ, ಅಷ್ಟೇ ನಾವು ಹಿಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದಾ? ಸರಿ ಆಯ್ತು. ನಮ್ಮನೆ ಶಿವರಾಜ್ ನಮ್ಮನೆ ಫಸ್ಟ್ ಬಿಡ್ಕೊಳ್ಳೋದು, ನಿಮ್ಮನ್ನ ಮಾತಾಡ್ಸೋದೇ ಇಲ್ಲ. ಅವ್ನ ಫ್ರೆಂಡ್ಸ್ ಅಂದ್ರೆ ಕ್ಲೋಸು. ಏನಿಲ್ಲ, ಅವನು ಚಿಕ್ಕಮ್ಮ ದೊಡ್ಡಮ್ಮಂಗೆ ಬೆಲೆ ಜಾಸ್ತಿ ಕೊಡೋದು, ರಕ್ತ ಸಂಬಂಧಕ್ಕೆ ಬೆಲೆ ಜಾಸ್ತಿ. ಹೌದಾ? ಸರಿ ಆಯ್ತು, ನೋಡೋಣ ಅವನು ಫ್ರೆಂಡ್ಸಿಗೆ ಬೆಲೆ ಕೊಡ್ತಾನ ಅಥವಾ ರಕ್ತ ಸಂಬಂಧಕ್ಕೆ ಬೆಲೆ ಕೊಡ್ತಾನ ಅಂತ. ಆಯ್ತು, ನೋಡೋಣ. ಸರಿ, ನಮ್ದು ಬೇಗ ಕಾರ್ ಇದೆ, ಕಾರಲ್ಲಿ ಹೋಗ್ಬಿಡೋಣ. ಫಸ್ಟ್ ನಾವೇ ಅವ್ರ ಮನೆಗೆ ಹೋಗ್ಬಿಡೋಣ. ಓಕೆ ಓಕೆ, ಡನ್ ಡನ್. ಯಾರಪ್ಪ ಬೆಳಗ್ಗೆ ಸೆಕ್ಯೂರಿಟಿ ಯಾರು ನೋಡೋ? ಏ ಬ್ರೋ, ವಾಟ್ಸಪ್ ಏನ್ ಸಮಾಚಾರ ಬ್ರೋ? ಆದ್ಮೇಲೆ ಬಂದಿದ್ಯಾ, ಏನ್ ಸಮಾಚಾರ? ಏನಿಲ್ಲ ಬ್ರೋ, ಇಲ್ಲೇ ಒಂದು ಲ್ಯಾಂಡ್ ನೋಡ್ತಾ ಇದ್ವಿ. ಹಂಗೆ ನಮ್ಮ ಮೇಡಮ್ US ಇಂದ ಬಂದಿದ್ರು. ಹೊಸ ಪ್ರಾಜೆಕ್ಟ್ ಬಂದೈತೆ ಬ್ರೋ, ಮುಂಡಾ ಮೋಚ್ತು ಅಂತ. ಬರೀ 20 ಕೋಟಿ ಬ್ರೋ. ನೀನ್ ಕಣ್ಣು ಮುಚ್ಕೊಂಡ್ರೆ ಒಂದ್ ವಾರದ 120 ಕೋಟಿ ಆಗ್ಬಿಡುತ್ತೆ. ಅದು ಮುಂಡ ಮಸ್ತು. ಹ್ಞೂ ಬ್ರೋ, ನಿಮ್ಗೆ ನಂಬಿಕೆ ಅಲ್ವಾ? ಅಲ್ಲ ನೀವು ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಲಕ್ಷಾಧೀಶ್ವರ ಆಗಿರೋರು ಕೋಟ್ಯಾಧೀಶ್ವರ ಆಗ್ತೀರಾ. ಕೇಳ್ತಾ ಇರೋದೇ ಕೋಟಿ, ನೀವು ಅದ್ರಲ್ಲಿ ಕೋಟ್ಯಾಧೀಶ್ವರ ಅಂದ್ರೆ ಹೆಂಗೆ? ಈಗ ನೋಡಮ್ಮ, ನನಗೆ ಇರೋ ಬಿಸ್ನೆಸ್ನೇ ನೋಡ್ಕೊಳಕ್ ಆಗ್ತಾ ಇಲ್ಲ. ನೋಡಿ, ಅದೃಷ್ಟ ಅನ್ನೋದು ಎಲ್ಲರ ಮನೆ ಬಾಗ್ಲೂ ತಟ್ಟಲ್ಲ. ಒಂದ್ಸತಿ ನೀವು ಯೋಚನೆ ಮಾಡಿ ಹಾಕಿದ್ರೆ ನೋಡಿ ನೀವು ಎಷ್ಟು ಲಕ್ ಚೇಂಜ್ ಆಗುತ್ತೆ ಅಂತ. ಈಗ ಇರೋ ಅದೃಷ್ಟನೇ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ ಅದ್ರ ಮೇಲೆ ಮತ್ತೆ ಅದೃಷ್ಟ ಬೇಕಾ? ನಮ್ಮ ಕಂಪನಿ ವಿಜಯ್ ಮಲ್ಯ ಹೋಗಿದ್ದಾರೆ ಬ್ರೋ ದುಬೈಗೆ. ಓ, ನಿಮ್ದೇ ಕಂಪ್ನಿ? ಅವಾಗ್ಲೇ ಗೊತ್ತಾಯ್ತು ನನಗೆ. ಸರಿ, ಬೇಡ ಏನು ಬೇಡ ಅರ್ಥ ಮಾಡ್ಕೊ ಬ್ರೋ. ಏನು ಬೇಡ, ಯಾವ ಬಿಸ್ನೆಸ್ ಬೇಡ, ಏನು ಬೇಡ. 10 ಕೋಟಿ ಕೊಡಿ ಬ್ರೋ. 10 ಕೋಟಿ. 10 ಕೋಟಿ ಅಲ್ಲ, 10 ರೂಪಾಯಿನೂ ಕೊಡಲ್ಲ. ಸೆಕ್ಯೂರಿಟಿ ತಳ್ಳವ್ರು ಹೊರಗಡೆ ಹೋಗ. ಬನ್ನಿ ಮೇಡಮ್, ಬನ್ನಿ ಮೇಡಮ್, ಆಮೇಲೆ ನೋಡ್ಕೊಳ್ಳೋಣ. ಬನ್ನಿ, ಅವ್ನು ಸಿಗ್ತಾನೆ, ಎಲ್ಲ ಹೋಗ್ತಾನೆ. ಸ್ವಲ್ಪ ದುಡ್ಡು ಬಂದ್ಬಿಟ್ರೆ ಸಾಕು, ಬಂದ್ಬಿಡ್ತಾರೆ ಫ್ರೆಂಡ್ಸ್ ಅನ್ಕೊಂಡ್ಬಿಟ್ಟು. ಅಯ್ಯೋ, ಮತ್ತೆ ಯಾರು ಬಂದ್ರಪ್ಪ? ಸೆಕ್ಯೂರಿಟಿ ಯಾರು ನೋಡೋ? ಮಗನೇ, ಅಯ್ಯಪ್ಪ, ಮಗನೇ, ಚೆನ್ನಾಗಿದ್ಯಾ ಮಗನೇ? ಏನಾಯ್ತು? ಏನು ತೊಂದರೆ ಇಲ್ಲ ತಾನೇ? ಏನಿಲ್ಲಪ್ಪ, ತಗೋಪ ಸ್ವೀಟು, ಹೈದ್ರಾಬಾದಿಂದ ತಂದಿದ್ದೀನಿ ನಿನಗೋಸ್ಕರ. ವಿಷ ಏನು ಹಾಕಿಲ್ಲ ತಾನೇ ಇದರಲ್ಲಿ? ಧಾರವಾಡ ಕಡ ನಿನಗೆ ಇಷ್ಟ ಅಂತ ತಂದಿದ್ದೀನಿ. ನನಗೆ ಯಾಕೋ ನೀವು ಇಬ್ರು ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದು ನೋಡಿದ್ರೆ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ.
ಏನಿಲ್ಲಪ್ಪ ತುಂಬಾ ಸರ್ಗೋಗಿದ್ಯಲ್ಲ ಅದಕ್ಕೆ ಸ್ವೀಟ್ ತಿಂದು ದಪ್ಪ ಆಗ್ಲಿ ಅಂತ. ಹೌದಾ, ಸರಿ ಈಗ ಬಂದ ವಿಷಯ ಏನು? ಏನಿಲ್ಲ ಮಗ್ನೆ, ನಮ್ಮ ಹಳ್ಳಿನಲ್ಲಿ ಒಂದು 50 ಎಕರೆ ಜಮೀನು ಇದೆಯಂತೆ, ತುಂಬಾ ಕಮ್ಮಿಗೆ ಮಾರ್ತಾ ಇದ್ದಾರೆ. ಸೊ ನೀನು ಒಂದು 50 ಲಕ್ಷ ಬಂಡವಾಳ ಹಾಕಿದ್ರೆ ಮುಂದೆ ನಿನ್ಗೆ ತುಂಬಾ ಲಾಭ ಸಿಗುತ್ತೆ. ಉದ್ಧಾರ ಆದ್ರೆ ನಮ್ಮವರೇ ಉದ್ಧಾರ ಆಗ್ಲಿ ಅಂತ ನಿನ್ಗೆ ಹೇಳೋಣ ಅಂತ ಬಂದ್ವಿಯಪ್ಪ. ಸ್ವಲ್ಪ ಈ ಕಡೆ ಬನ್ನಿ. ಯಾಕಪ್ಪ? ಬನ್ನಿ, ಇಬ್ರು ಬನ್ನಿ, ಈ ಕಡೆ ಬನ್ನಿ. ಯಾಕೆ ಹೇಳಪ್ಪ? ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಅಲ್ಲ, ಏನು ಇಲ್ದೆ ಇದ್ದಾಗ ಒಂದು ದಿವಸನಾದ್ರೂ ಬಂದ್ರ ಯಾರಾದ್ರೂ? ಈಗ ದುಡ್ಡು ಬಂದ ತಕ್ಷಣ ಮಗನೇ ಅನ್ನೋ ಪ್ರೀತಿ ಎಲ್ಲಿಂದ ಹುಟ್ಟು ಬಂದ್ಬಿಡ್ತಲ್ವಾ ನಿಮ್ಗೆ? ನಾನು ಚಿಕ್ಕಮ್ಮ ಅಪ್ಪ. ಚಿಕ್ಕಮ್ಮನೂ ಇಲ್ಲ, ದೊಡ್ಡ ಅಮ್ಮನಿಲ್ಲ. ಹೋಗಿ ಹೊರಗಡೆ, ಅಲ್ಲಪ್ಪ, ಹೋಗಿ ಹೊರಗಡೆ ಅಂತ ಹೇಳಿದ್ನಲ್ಲ. ಹೋಗಿ ಹೊರಗಡೆ. ಸೆಕ್ಯೂರಿಟಿ ತಳ್ಳ ಇವ್ರು ಹೊರಗಡೆ. ಹೋಗಿ ಹೋಗಿ ಹೊರಗಡೆ ಹೋಗಿ. ಇರ್ಲಿ ಬಿಡಪ್ಪ, ಎಷ್ಟು ಮರ್ಯಾದೆ ಕೊಟ್ಟಿದ್ಯಾ ನೋಡ್ಕೋತೀನಿ. ಹಾ, ಹೋಗಿ ಹೋಗಿ. ಎಲ್ಲ ಅಷ್ಟೇ, ದುಡ್ಡು ಬಂದ್ರೆ ಸಾಕು. ಫ್ರೆಂಡ್ಸು, ಫ್ಯಾಮಿಲಿ, ಅದು ಇದು ಅನ್ಕೊಂಡು ಎಲ್ಲರೂ ಬಂದ್ಬಿಡ್ತಾರೆ ಹಿಂದೆಗಡೆ. ಇಲ್ಲ ಅಂದ್ರೆ ಯಾರು ಬರಲ್ಲ. ಸರಿ, ತಾನೇ. ಹಲೋ, ಹೇಳ ಮಸ್ಕೋ. ಮಸ್ಕ್ ಅಂದ್ರೆ ಯಾರಂತ ಗೊತ್ತಾಗಿಲ್ಲ ಅಲ್ವಾ? ಎಲನ್ ಮಸ್ಕ್. ಹೇಳ ಮಗ. ಹಾಂ, ಹೌದಾ? ಲೋ, ಒಂದು 10 ನಿಮಿಷ ಮುಂಚೆ ಫೋನ್ ಮಾಡೋದಲ್ವೇನೋ ನೀನು? ಇಷ್ಟೊತ್ತು ಎಲ್ಲರನ್ನೂ ಹೋಗಿ ಹಟ್ಬಿಟ್ಟೆ ಇಲ್ಲಿಂದ. ಸರಿ, ಇಡು ಫೋನ್ ಇಡು ಮಾಡ್ತೀನಿ. ನನ್ನ ಫ್ರೆಂಡಿಗೆ ಫೋನ್ ಮಾಡೋಣ ಫಸ್ಟು. ಹಲೋ ಹಲೋ ಮಗ, ಎಲ್ಲಿದೆಯೋ? ಯಾಕೋ ಮಗ ಎಲ್ಲಿದೆ ಹೇಳೋ, ಬೇಗ ಹೇಳೋ. ಯಾಕೆ ಹೇಳು, ನೀನು ಫಸ್ಟ್ ಮ್ಯಾಟ್ರಿಗೆ ಬಾ. ಮಗ ಏನಿಲ್ಲ, ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಿನ್ನ ಮನೆ ಹತ್ರ ಬಂದ್ಬಿಡು. ನಿನ್ನೆ ಬಂದಿದ್ದಕ್ಕೆ ಮರ್ಯಾದೆ ಚೆನ್ನಾಗಿ ಕೊಟ್ಟಿದ್ಯಾ. ಇನ್ನೊಂದ್ಸತಿ ಬಂದ್ರೆ ಮೂಡ್ ಸರಿ ಇಲ್ಲ ಕಣೋ, ಏನೋ ಅಂದ್ಬಿಟ್ಟೆ. ಬಾರ ನೀನು, ಬೆಳಗ್ಗೆ ಎದ್ದ ತಕ್ಷಣ ಬಾರ ನೀನು ಮನೆಗೆ. ಆಯ್ತು, ನಮ್ಮ ಮೇಡಮ್ ನ ಕರ್ಕೊ ಹಾ, ಬರ್ತೀನಿ. ಸರಿ, ಕರ್ಕೊಂಡ್ ಬಾ. ಬೇರೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಅದು ಇಲ್ಲಿ ಬಂದ್ಮೇಲೆ ಮಾತಾಡೋಣಂತ. ಬಾ ನೀನು ಮನೆಗೆ ಬಾ. ಇವತ್ತಿನ ತಡಿ ನಾಳೆ. ಹಾ, ಬಾ. ನಮ್ಮ ದೊಡ್ಡಮ್ಮಗೊಂದು ಫೋನ್ ಮಾಡ್ಬಿಡೋಣ. ಯಾವುದಕ್ಕೂ ಅವ್ರು ಎಷ್ಟು ಹುಡ್ಕೊಂಡವ್ರೋ ಗೊತ್ತಿಲ್ಲ. ಅಕ್ಕ ಹಲೋ, ಫೋನ್ ಮಾಡ್ತಾ ಇದ್ದಾರೆ ಅಕ್ಕ. ಹಲೋ ಹಲೋ ಹಲೋ, ಯಾರು? ದೊಡ್ಡಮ್ಮ, ನಾನು ಶಿವು. ಯಾರು ಗೊತ್ತಾಗ್ಲಿಲ್ವಲ್ಲ? ನಾನು ನಿಮ್ಮ ಮಗ. ಗೊತ್ತಾಗ್ತಿಲ್ಲ. ಅಯ್ಯೋ, ತಲೆ ಕೆಡ್ಸ್ಕೊಬೇಡಿ. ನಿನ್ನೆ ಆಗಿದ್ದು ಏನೋ ಸ್ವಲ್ಪ ತಲೆ ಸರಿಯಿಲ್ಲ ಆ ಟೈಮಲ್ಲಿ, ಏನೋ ಮಾತಾಡ್ಬಿಟ್ಟೆ. ಸರಿ, ನಾ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಮನೆಗೆ ಬಂದ್ಬಿಡಿ. ಏನಕ್ಕಪ್ಪ? ಕೆಲಸ ಇದೆ, ಬನ್ನಿ ಹೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಬೇಗ ಬಂದ್ಬಿಡಿ. ಹೌದೇನಪ್ಪ? ಹಾ. ಸರಿ ಆಯ್ತು, ಬರ್ತೀವಪ್ಪ. ಬನ್ನಿ. ಹಿಂಗೂ ಬರ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಏನಾದರೂ ಒಂದು ಮಾಡಿ ಹಿಡ್ದು ಹಾಕ್ಬಿಡೋಣ ಅವ್ರನ್ನ. ಇನ್ನೂ ಬರಲೇ ಇಲ್ವಲ್ಲ ಇವರು? ಎಷ್ಟೊತ್ತಿಗೆ ಬರ್ತಾರೋ ಏನೋ. ಓ, ಫ್ರೆಂಡ್ ಬಂದ ಅನ್ಸುತ್ತೆ. ಮಗ ಬಾರ. ಬೇಡ, ನಿನ್ನೆ ಮರ್ಯಾದೆ ಕೊಟ್ಟಿದೆ. ಇಲ್ಲ, ಬಾರ ಮಗ, ಕುತ್ಕೊ. ಬೇಡ, ನನ್ನ ಫಸ್ಟ್ ಬೇಡ, ಮೇಡಮ್ ನ ಕರ್ಕೊಂಡು. ಮೇಡಮ್ ಬನ್ನಿ, ಮೇಡಮ್ ಕುತ್ಕೊ, ಬನ್ನಿ. ಕುತ್ಕೊಳ್ಳಿ. ಪರವಾಗಿಲ್ಲ, ಹೇಳಿ. ಇಲ್ಲ, ಪರವಾಗಿಲ್ಲ, ಕುತ್ಕೊಳ್ಳಿ. ಹೇಳಿ, ಏನಕ್ಕೆ ಫೋನ್ ಮಾಡಿದ್ದು? ಇಲ್ಲ, ಅದು ಏನೋ ಇನ್ವೆಸ್ಟ್ಮೆಂಟ್ ಅಂತ ಇದೆಲ್ಲ, ಶೇರ್ಸ್ ಎಲ್ಲ ಹಾಕೋದಕ್ಕೆ. ಅದೆಲ್ಲ ನನ್ನ ಅದು ಪಾರ್ಟ್ನರ್ ಹತ್ರ ಮಾತಾಡಿ. ಮಗ ಹೇಳ. ಏನ್ ಗೊತ್ತಾ, ಅದು ಮುಂಡಾ ಮುಸ್ತು ಅನ್ನೋದನ್ನ ಡಾಕ್ಟರ್ ಶಿವಕುಮಾರ್ ಸರ್ ಕೊಟ್ಬಿಟ್ಟಿದೀವಿ. ನಿನ್ನೆ ಮಧ್ಯಾಹ್ನ ಕೊಟ್ಟೆ ನಾನು, ನೀವು ಬೆಳಿಗ್ಗೆ ಹೋಗ್ಬಿಟ್ಟು. ಇವಾಗ ಏನಂದ್ರೆ 50 ಕೋಟಿ ಕೊಡು, 500 ಕೋಟಿ ಮಾಡ್ಕೊಡ್ತೀನಿ. 50 ಕೋಟಿ ಏನು 60 ಕೋಟಿ ಕೊಡ್ತೀನಿ. ಬಾರ. ಬೇಡ, 50 ಕೋಟಿ ಕೊಡು. ಅದು ಕ್ಯಾಶಲ್ಲಿ ಬೇಕು. ಬ್ಯಾಂಕ್ಗೆ ಹಾಕಿದ್ರೆ RBI, ನಿರ್ಮಲಾ ಸೀತಾರಾಮನ್ ಇವರಿಬ್ರದ್ದು ಪ್ರಾಬ್ಲಮ್. ಸೊ ಕ್ಯಾಶ್ ಕೊಟ್ರೆ ನೋಡಪ್ಪ 500 ಕೋಟಿ ನಿಂಗೂ ಕ್ಯಾಶೇ. ದುಡ್ಡೇನು ಮೊಂಡ ಮೋಚಲ್ಲ ತಾನೆ? ಕ್ಯಾಶ್ ಅಂಡ್ ಕ್ಯಾರಿ, ದೋಸ್ತಿ ಪ್ಯಾರಿ. ನಡಿ, ದುಡ್ಡು ತೊಗೊಂಬರ್ತೀರ. ಮೇಡಮ್ 50 ಕೋಟಿ ನಮಗೂ ಅಲ್ಲ ನಿಮಗೂ ಅಲ್ಲ, ಎತ್ಕೊಂಡು ಸೀದಾ ದುಬೈಗೆ ಹೋಗ್ಬಿಡೋಣ. ಮಗ ತಗೊಳ್ಳೋ ದುಡ್ಡು. ಕ್ಯಾಶ್ ಎಲ್ಲ ಕರೆಕ್ಟ್ ಆಗಿದೆನಾ? ಕರೆಕ್ಟ್ ಆಗಿದೆ. ಅದಕ್ಕೆ ಏನಾದ್ರು ರಿಟರ್ನ್ ನಲ್ಲಿ ಏನಾದ್ರು ಕೊಡ್ತೀರಾ? ನಂಬಿಕೆ ಇಲ್ಲ ನಮ್ಮ ಮೇಲೆ. ನಂಬಿಕೆ ಇದೆ, ಆ ಥರ ಸುಮ್ಮನೆ ಕೇಳಿದೆ ಅಷ್ಟೇ. ಇಲ್ಲ, ಸುಮ್ಮನೆ ಕೇಳಿದೆ, ನಂಬಿಕೆ ಇದೆ, ಏನು ತೊಂದರೆ ಇಲ್ಲ. ಆಯ್ತು, ನಮ್ಮನ್ನ ನೋಡಿ ನಮ್ಮನ್ನ ನಂಬಿ ನೀವು ದುಡ್ಡು ಹಾಕ್ತಾ ಇದ್ದೀರಾ. ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ. ದರಿದ್ರ ಲಕ್ಷ್ಮಿ ಪರದೆ ಇದ್ರೆ ಒಳ್ಳೇದು. ಬ್ರೋ, ಏನ್ ಗೊತ್ತಾ, ಇವಾಗ ಚಿಕ್ಕ ಬ್ಯಾಗ್ ಆಯ್ತು, ನಿನ್ ಬರ್ತಾ ಟಾಟಾ AC ತಗೊಂಡ್ಬಂದ್ಬಿಡು ಆಫೀಸ್ ಹತ್ರ. ಟ್ರಕ್ಕೆ ತಗೊಂಡ್ಬರ್ತೀನಿ ಹೋಗಿ. 500 ರೂಪಾಯಿ ಹೊಸ ನೋಟ್ ಇವಾಗ ಪ್ರಿಂಟ್ ಹಾಕಿ ಇಕ್ತಾ ಇದ್ದೀನಿ. ಬಾ, ಆಯ್ತಾ? ನಾನು ಫೋನ್ ಮಾಡ್ತೀನಿ. ಕ್ಯಾಲೆಂಡರ್ ನೋಡು, 1, 2, 3 ಅಂತ ಹೇಳ್ಸ್ಕೊಂಡ್ ಕೂತ್ಕೋ. ಇವಾಗ
3 ಸಾಕಾ? ಇನ್ನ ಹಂಗೆ ಹೇಳಿಸ್ತಾರೋ, ನಾನು ಫೋನ್ ಮಾಡ್ತೀನಿ ನಿಂಗೆ. ಸರಿ ಆಯ್ತು, ಬರ್ತೀನಿ ಮಿಸ್ ಮಾಡಬೇಡ, ಒಂದು ವಾರ ಆದ್ಮೇಲೆ ಬರ್ತೀನಿ. ಬರ್ತೀನಿ. ನಮ್ಮ ದೊಡ್ಡಮ್ಮ ಇನ್ನೂ ಬರ್ಲಿಲ್ವಲ್ಲ, ಎಲ್ಲಿ ಹೋದ್ರಿ ಇವರಿಬ್ರು? ಓ, ಇವರು ಬಂದ್ರ ಅನ್ಸುತ್ತೆ. ಓ ದೊಡ್ಡಮ್ಮ ಬಂದ್ರಾ? ಬನ್ನಿ ಬನ್ನಿ ಬನ್ನಿ. ಯಾಕೆ ಇವನೇ ಓಪನ್ ಮಾಡ್ತಿದ್ದಾನೆ ಡೋರ್? ಗೊತ್ತಿಲ್ಲ, ಯಾರಿಲ್ವಾ? ಎಲ್ಲ ಹೋಗಿದ್ರೆ ಏನೋ ಜಾಸ್ತಿ ಮರ್ಯಾದೆ ಸಿಗ್ತಾ ಇದೆ ನೋಡು. ದೊಡ್ಡಮ್ಮ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಪ್ಪ. ಪರವಾಗಿಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಜ್ಯೂಸ್ ಕುಡಿತೀರಾ? ಜ್ಯೂಸ್ ಇಲ್ಲಪ್ಪ, ಎಲ್ಲ ಜ್ಯೂಸ್ ಕೊಡ್ತೀವಿ. ಏನ್ ಬೇಡ. ಏನಕ್ಕ ಭಾರಿ ಮರ್ಯಾದೆ ಕೊಡ್ತವ್ರೆ, ಹುಷಾರಾಗಿರ್ಬೇಕು. ಏನು ಮಾಡ್ತಾ ಇದ್ದಾನೆ ನೋಡೋಣ. ಇರ್ಲಿ ವಿಚಾರಿಸ್ಕೊಳ್ಳೋಣ. ಏನಪ್ಪ ಕೊಡಿರಿ. ಅರ್ಧನೇ ಇದೆ. ಇಲ್ಲ, ಚೆಲ್ಕೊಂಡ್ಬಿಡ್ತೀರ ಅಂತ ಅರ್ಧ ಕೊಟ್ಟಿದ್ದೀನಿ. ವಿಷ ಏನೋ ಹಾಕಿಲ್ಲ ತಾನೆ? ಇಲ್ಲ, ಇನ್ನು ಟೈಮ್ ಬಂದಿಲ್ಲ. ಹಂಗೇನಾದ್ರು ಬಂದಾಗ ಹೇಳ್ತೀನಿ ನಾನು. ಯಾವುದಕ್ಕೂ ನಮ್ಮ ಹುಷಾರ ನಾವಿರೋಣ. ಹೇಳಪ್ಪ. ದೊಡ್ಡಮ್ಮ, ನಿನ್ನೆ ಏನೋ ಬೇಜಾರು ಮಾಡ್ಕೋಬೇಡಿ. ಹೋಗ್ಲಿ ಬಿಡಪ್ಪ. ಈಗ ಎಕರೆ ಹೊಲ ಇದೆ ಅಂದ್ರಲ್ಲ, ಅದನ್ನ ಪರ್ಚೇಸ್ ಮಾಡ್ಬಿಡಿ. ಈಗಲೇ ದುಡ್ಡು ಕೊಡ್ತೀನಿ. ಅದು ನಿನ್ನೆ ಏನೋ ನಾವು 50 ಲಕ್ಷ ಅಂತ ಹೇಳಿದ್ವಿ, ಬಟ್ ಏನೋ ಅಲ್ಲಿ ಏರ್ಪೋರ್ಟ್ ಆಗ್ತಾ ಇದೆಯಂತೆ. ಸೊ ಇವಾಗೆಲ್ಲ ಜಾಸ್ತಿ ರೇಟ್ ಮಾಡ್ಬಿಟ್ಟಿದ್ದಾರೆ. 50 ಕೋಟಿ ಹೇಳ್ತಾ ಇದಾರಪ್ಪ. ಒಂದು 5 ಕೋಟಿ ಎಕ್ಸ್ಟ್ರಾ ಕೊಟ್ಟರು ಪರವಾಗಿಲ್ಲ, ಪರ್ಚೇಸ್ ಮಾಡಿ. ಈಗ ನಿಮ್ಮ ಹೆಸರು ಮಾಡಿಸ್ಕೊಳ್ಳಿ, ನಾನು ಆದ್ಮೇಲೆ ಬಂದ್ಬಿಟ್ಟು ಅದನ್ನ ನನ್ನ ಹೆಸರು ಮಾಡಿಸ್ಕೊಂತೀನಿ. ಸರಿನಾ? ಸರಿಪ್ಪ, ದುಡ್ಡು ಕೊಡ್ತೀನಿ, ಬೇಗ ತಗೊಂಡು ಮಾಡ್ಸ್ಕೊಂಬಿಡಿ. ಸರಿಪ್ಪ, ಆಯ್ತು. ಸಿಕ್ಕಿದೆ ಒಳ್ಳೆ ಚಾನ್ಸು, ಹಾಕೊಂಬಿಡಿ, ಮಜಾ ಮಾಡಿ ತಗೊಳ್ಳಿ. ಸರಿ, ಎತ್ತೋಗಿ, ಬೇಗ ಹೋಗ್ಬಿಟ್ಟು ನಿಮ್ಮ ಹೆಸರು ಮಾಡಿಸ್ಕೊಂಬಿಡಿ ಅದನ್ನ. ನೋಡಪ್ಪ, ನಮ್ಮನ್ನು ನಂಬಿ ದುಡ್ಡು ಕೊಡ್ತಿದ್ಯಾ, ನಿನ್ನ ಸ್ಟಾರೇ ಚೇಂಜ್ ಮಾಡಿಬಿಡ್ತೀವಪ್ಪ ನಾವು, ನೋಡಿವಂತೆ. ಸರಿ ಆಯ್ತು, ಬರ್ತೀವಪ್ಪ. ಬೇಗ ಮಾಡಿಸ್ಕೊಳ್ಳಿ, ನಾನು ಫೋನ್ ಮಾಡಿ, ನಾನು ಬರ್ತೀನಿ. ಸರಿ ಆಯ್ತು, ಮಾಡ್ತೀವಿ. ಸದ್ಯ ಇರೋದನ್ನೆಲ್ಲ ಹೆಂಗ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ, ದೇವ್ರಿಗೆ ಬಿಟ್ಟಿದ್ದು. ಬ್ರೇಕಿಂಗ್ ನ್ಯೂಸ್. ಭೂ ಹಗರಣ. 50 ಎಕರೆ ಜಾಗವನ್ನು ಕಬಳಿಸಿದ ಶಿವರಾಜ್ ಅರಸ್ ಸರ್ಕಾರದಿಂದ ಮುಟ್ಟುಗೋಲು. ಶಿವ, ಭಾರತದಲ್ಲಿ ಸ್ಟಾಕ್ ಟ್ರೇಡಿಂಗ್ ಬ್ಯಾನ್ ಮಾಡಲಾಗಿದೆ. ಇನ್ನು ಮುಂದೆ ಯಾವುದೇ ರೀತಿಯ ಟ್ರೇಡ್ ಆಪ್ಗಳು ಇರುವುದಿಲ್ಲ. ಹಾಕಿರೋರೆಲ್ಲ ಗೋವಿಂದ. ಕಥೆ ಮುಗಿದಿದೆ, ಆರಂಭದ ನನ್ನ ಜೀವನ ಅಲ್ಲಿಂದ ಇಲ್ಲಿ ಬಂದು ಇಳಿದೋಯ್ತು. ಇನ್ನು ಮುಂದೆ ಇನ್ನೂ ಏನಾಯ್ತೋ ಆ ದೇವರೇ ಬಲ್ಲ ನಮ್ಮ ಜೀವನ. ತಟ್ಟ ಇದೆ, ತಡಿ ಕೊಡ್ತೀನಿ. 10 ವರ್ಷಗಳ ನಂತರ ಬೀಬಿ ಹೆಂಗಿದ್ದ ಜೀವನ ಹೆಂಗಾಗೋಯ್ತು. ದುಡ್ಡಿಲ್ಲ ಅಂದರೆ ನನ್ನ ಕೈಲಿ ಜೀವನ ಮಾಡೋಕ್ಕೆ ಆಗಲ್ಲ. ಎಲ್ಲ ಕಳ್ಕೊಂಬಿಟ್ಟಿದ್ದೀನಿ. ಈಗ ಕೊನೆಗಿರೋದು ಒಂದೇ ಒಂದು ನನ್ನ ಜೀವ. ಅದೊಂದು ಕಳ್ಕೊಂಡ್ರೆ ಅಲ್ಲಿ ಸರಿ ಹೋಗುತ್ತೆ. ಯಾಕೋ ಇವತ್ತು ಸಾಯಕ್ಕೆ ಮೂಡೇ ಬರ್ತಾ ಇಲ್ಲವಲ್ಲ. ನೋಡೋಣ, ಇವತ್ತೊಂದಿದೆ ಇದ್ಬಿಟ್ಟು ನಾಳೆ ಸಾಯ್ತೀನಿ ನಾನು. ಇನ್ನೇನು ಇರೋಕ್ಕಂತೂ ಜಾಗ ಇಲ್ಲ. ಬಸ್ ಸ್ಟ್ಯಾಂಡಲ್ಲಿ ಇವತ್ತು ನೈಟ್ ಜೀವನ ಕಳೆದ್ಬಿಟ್ಟು ನಾಳೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಸಾಯ್ತೀನಿ. ಎಷ್ಟೆಲ್ಲ ದುಡ್ಡಿತ್ತು, ಇವತ್ತು ಒಂದು ಟೀ ಕುಡಿಯೋಕ್ಕೂ ದುಡ್ಡಿಲ್ಲ. ಅಷ್ಟು ಪಾಪರ ಆಗ್ಬಿಟ್ಟಿದೆ. ಇದಕ್ಕೆಲ್ಲ ಯಾರು ಕಾರಣ ಗೊತ್ತಾ? ನಾನು ತುಂಬ ಇಷ್ಟಪಟ್ಟು ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿಯವರು. ದುಡ್ಡು ಇರಬೇಕಾದ್ರೆ ಇನ್ನೊಂದು ಸ್ವಲ್ಪ ಯಾಮಾರ್ದಂಗೆ ಇರಬೇಕಿತ್ತು. ತುಂಬ ಯಾಮಾರ್ಬಿಟ್ಟೆ ನಾನು. ಇದೇ ಜಾಗದಲ್ಲಿ ಭಿಕ್ಷೆ ಬಿಡ್ತಿದ್ದು ನಾನು. ಈ ಮಟ್ಟಿಗೆ ಬೆಳಕ್ಕೆಲ್ಲ ಇದೇ ಜಾಗ. ಅಣ್ಣ ನೀವು ಹೇಗಿದ್ದೀರಣ್ಣ?
ಏನೋ ಇಲ್ಲಿ ಕೂತಿದ್ದೀರಾ, ಏನಾಗಿತ್ತು ನಿಮಗೆ? ಯಾರು ಅಂತ ಗೊತ್ತಾಗ್ಲಿಲ್ಲಪ್ಪ. ಅಣ್ಣ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಹೇಳ್ತೀನಿ. ನೀವೇನು ಕೂತಿರೋದು ಹೇಳಿ ಫಸ್ಟು. ಏನು ಮಾಡೋದಪ್ಪ, ಇರೋದೆಲ್ಲ ಕಳ್ಕೊಂಬಿಟ್ಟೆ. ಫ್ರೆಂಡ್ಸು ಫ್ಯಾಮಿಲಿ ಅಂತ ನಂಬ್ಕೊಂಬಿಟ್ಟು ಈಗ ಏನಿಲ್ಲ, ಬೀದಿಗೆ ಬಂದಿದ್ದೀನಿ. ಮನೇನೂ ಇಲ್ಲ ಇರೋಕ್ಕೆ, ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀನಿ. ಇಲ್ಲ ಇಲ್ಲ, ಎಲ್ಲ ಸಿಗುತ್ತೆ ಬನ್ನಿ, ನಾನು ಹೇಳ್ತೀನಿ. ನಾನು ಇದೇ ಜಾಗದಲ್ಲಿ ಭಿಕ್ಷೆ ಬೀಳೋ ಟೈಮಲ್ಲಿ ನೀವು ನನಗೆ ಕೊಟ್ಟಿದ್ದು ದೊಡ್ಡದಿಂದ ನಾನು ಈ ಮೆಟ್ಟಿಗೆ ಬೆಳೆದಿರೋದಣ್ಣ. ಹೌದಾ, ಒಳ್ಳೇದಾಗ್ಲಪ್ಪ ನಿನಗೆ, ಒಳ್ಳೇದಾಗಲಿ. ಇನ್ನೂ ಎತ್ತರಕ್ಕೆ ಬೆಳೆ ನೀನು. ನಾನು ಒಬ್ಬನಿಗೆ ಒಳ್ಳೇದಾಗೋದು ಒಳ್ಳೇದಣ್ಣ. ತಗೊಳ್ಳಿ, ನಾನು ಸೈನ್ ಮಾಡಿದ್ದೀನಿ, ತಗೊಳ್ಳಿ. ಬೇಡ ಬೇಡ, ಇದೆಲ್ಲ ಏನು ಬೇಡಪ್ಪ ನನಗೆ. ಬೇಡಪ್ಪ, ಏನು ಬೇಡಪ್ಪ. ನಾನು ತಗೊಳ್ಳಿ ಅಣ್ಣ, ನನ್ನ ಕಡೆಯಿಂದ ದೇವ್ರು ಕೊಟ್ಟಿದ್ದು ವಾಪಸ್ ಕೊಟ್ಟಿದ್ದಾನೆ. ನೀವು ನನಗೆ ಕೊಟ್ಟಿದ್ದು ದೇವ್ರು ವಾಪಸ್ ನೀವು ಕೊಟ್ಟಿದ್ದಾನೆ ನನ್ನ ಕಡೆಯಿಂದ. ಒಳ್ಳೇದಾಗಲಿ ಅಣ್ಣ. ನಾನು ದುಬೈಗೆ ಹೋಗ್ತಾ ಇದ್ದೀನಿ. ಸರಿಯಪ್ಪ, ಆಯಿತು. ಕರ್ಕೋತೀನಿ ನಿಮ್ಮನ್ನು ಆದಷ್ಟು ಬೇಗ. ಬಾಯ್. ಎಲ್ಲ ಕಳ್ಕೊಂಡಿದ್ದೆ, ಮತ್ತೆ ಈಗ ಲಯನ್ ಇಸ್ ಬ್ಯಾಕ್. ಹೇ ಬರ. ನೋಡಿ, ನೀವು ಎಷ್ಟೇ ದುಡ್ಡು ಮಾಡಿ ಏನೇ ಮಾಡಿ ಏನಕ್ಕಾದರೂ ಮಾಡ್ಬೇಕಾದ್ರೆ ಸ್ವಲ್ಪ ಒಳ್ಳೆಯವರು ಕೆಟ್ಟವರು ಅದನ್ನು ನೋಡ್ಕೊಂಬಿಟ್ಟು ಮಾಡಿ. ಅಕ್ಕಪಕ್ಕ ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ, ಗೊತ್ತು ಮಾಡ್ಕೊಳಕ್ಕೂ ಹೋಗ್ಬೇಡಿ, ಒಳ್ಳೆಯದು. ಹೌದು ಪ್ರಿಯರೇ, ನಾವು ಅಹಂಕಾರಿಗಳು, ಒಬ್ಬರನ್ನೊಬ್ಬರು ಕೆಣಕುವವರು, ಒಬ್ಬರ ಮೇಲೊಬ್ಬರು ಮತ್ಸರ ಉಳ್ಳವರು ಆಗದೇ ಇರೋಣ. ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ, ಯಾಕಂದರೆ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಒಳ್ಳೆಯದನ್ನು ಮಾಡೋದ್ರಲ್ಲಿ ಬೇಸರಗೊಳ್ಳದೆ ಇರೋಣ.